ರಕ್ಕಸಪುರದೋಳ್ ಇದು ರವಿ ಸಾರಂಗ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇಲ್ಲಿ ರಾಜ್ ಬಿ ಶೆಟ್ಟಿ ಅವರು ಎಗೇನ್ ಶಿವ ಅನ್ನೋ ಹೆಸರಿನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇವರು ಇಲ್ಲಿ ಪೊಲೀಸ್ ಆಫೀಸರ್. ಇವರನ್ನ ಕ್ರೈಮ್ ರೇಟ್ ಕಡಿಮೆ ಇಲ್ಲದೆ ಇರುವಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಬಟ್ ಅವರು ಹೋದ ತಕ್ಷಣ ವಿಚಿತ್ರ ವಿಷಯಗಳು ನಡೆಯೋದಕ್ಕೆ ಶುರು ಆಗತ್ವೆ. ಸೊ ಅವು ಏನು, ಇಲ್ಲಿ ಏನೇನಾಯಿತು, ಇವಕ್ಕೆಲ್ಲ ಕಾರಣ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇಲ್ಲಿ ನನಗೆ ಇಷ್ಟ ಆದಂಥ ವಿಷಯಗಳ ಬಗ್ಗೆ ಮಾತನಾಡೋದಾದರೆ ಅದು ಇದರ ಸ್ಕ್ರೀನ್ ಪ್ಲೇ ಆ್ಯಂಡ್ ಎಡಿಟಿಂಗ್ ಅಂತ ಹೇಳ್ತೀನಿ. ಸಿನಿಮಾ ಶುರುವಿಂದನೇ ಓಡುತ್ತೆ, 2 ಹಾಡುಗಳು ಬರುತ್ತವೆ. ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಅನಿಸಿದ್ರು ಕೂಡ ಸ್ಟಿಲ್ ಅವು ಎಸ್ಟಾಬ್ಲಿಷ್ಮೆಂಟ್ ಫೇಸ್ನಲ್ಲೇ ಬಂದು ಮುಗಿಯುತ್ತವೆ. ಆ್ಯಂಡ್ ಸಿನಿಮಾ ಅಲ್ಲಿಂದ ಪ್ರಾಪರಾಗಿ ಇಳಿದು ಪ್ಲಾಟ್ನಲ್ಲಿ ಮುಂದೆ ಸಾಗ್ತಾ ಹೋಗುತ್ತೆ. ತುಂಬ ಕಾಂಪ್ಯಾಕ್ಟ್ ಆಗಿದೆ ಸಿನಿಮಾ. ಕಾಮಿಡಿನ ಕೂಡ, ಇಂಟ್ರೊಡಕ್ಷನ್ನ ಕೂಡ ಎಲ್ಲಿ ತನಕ ಇಡಬೇಕು, ಎಲ್ಲಿಗೆ ನಿಲ್ಲಿಸಬೇಕು ಅಂತ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತು. ಆ್ಯಂಡ್ ಸ್ಪೆಷಲಿ ಥ್ರಿಲ್ಲರ್ಸಲ್ಲಿ ಬೇಕಾಗಿರೋದು ಎಡಿಟಿಂಗ್. ಎಲ್ಲಿ ಯಾವುದನ್ನು ಕಾಲ್ ಬ್ಯಾಕ್ ಮಾಡಬೇಕು, ಯಾವುದನ್ನು ಎಷ್ಟು ತೋರಿಸ್ಬೇಕು, ಎಲ್ಲಿ ಹುಳ ಬಿಡಬೇಕು, ಎಷ್ಟನ್ನು ಬೇಗ ಮುಗಿಸ್ಬೇಕು, ಇವೆಲ್ಲ ಎಡಿಟಿಂಗಲ್ಲಿ ಇರತ್ವೆ. ಅದು ಇಲ್ಲ ಆಗಿದೆ. ಚೆನ್ನಾಗಿ ಎಡಿಟ್ ಆಗಿದೆ ಸಿನಿಮಾ ಅಂತ ಅನ್ನಿಸ್ತು. ಕೆಲವೊಂದು ಕಡೆ ಇನ್ನೊಂಚೂರು ಬ್ರೀತಿಂಗ್ ಸ್ಪೇಸ್ ಕೊಡ್ಬೋದಿತ್ತು ಅಂತ ಅನ್ನಿಸ್ತು. ಎಸ್, ಬಟ್ ಇಟ್ಸ್ ನೀಟ್ಲಿ ಪ್ಯಾಕ್ಡ್ ಅಂತ ಹೇಳ್ತೀನಿ. ಫ್ಲೋನಲ್ಲಿ ಹೋಗ್ತಾ ಇರುತ್ತೆ. ಆ ಶಿವ ಅನ್ನೋ ಪಾತ್ರಕ್ಕೂ ಇಲ್ಲಿ ನಡೀತಾ ಇರೋಂಥ ವಿಷಯಕ್ಕೂ, ಅವನು ಮಾಡೋ ಇನ್ವೆಸ್ಟಿಗೇಷನ್ಗೂ, ಅದರಿಂದ ಹುಟ್ಟೋ ರಿಲೇಷನ್ಗಳಿಗೂ ಇವಕ್ಕೆಲ್ಲ ಒಂದು ಪ್ರಾಪರ್ ಚೈನ್ ಬೇಕಾಗಿತ್ತು. ಆ್ಯಂಡ್ ಅದನ್ನು ಎಡಿಟಿಂಗ್ ತಂದಿದೆ ಅಂತ ಹೇಳ್ಬೋದು. ಆಲ್ಸೋ ಇವರು ತಗೊಂಡಿರುವಂಥ ಒಂದಷ್ಟು ರೈಟಿಂಗ್ ಚಾಯ್ಸಸ್ ತುಂಬ ಇಷ್ಟ ಆದವು. ಅವುಗಳೆಲ್ಲ ಇಡೀ ಸಿನಿಮಾವನ್ನು ಇಂಟ್ರವ್ಯೂಯಿಂಗ್ ಆಗಿ ಮಾಡಿದ್ದಾವೆ. ಒಂದೊಂದು ಸಾರಿ ನೈಸ್, ಚೆನ್ನಾಗಿದೆ, ಸೂಪರ್ಬ್ ಅಂತ ಅನಿಸುತ್ತೆ ಆ ಚಾಯ್ಸಸ್ನ ನೋಡಿದಾಗ. ಅಫ್ಕೋರ್ಸ್ ಇಟ್ಸ್ ಅ ಥ್ರಿಲ್ಲರ್. ಇಲ್ಲಿ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಹೇಳೋಕ್ಕೂ ಇಷ್ಟ ಇಲ್ಲ ಕೂಡ. ಸೊ ಇಷ್ಟನ್ನೇ ಮೆನ್ಷನ್ ಮಾಡಿ ಬಿಡ್ತಾ ಇದ್ದೀನಿ. ಮುಂದೆ ಯಾವಾಗಲಾದರೂ ಡಿಸ್ಕಸ್ ಅಂತ ಮಾಡಿದ್ರೆ ಮಾತಾಡೋಣ. ಅವು ಸಿನಿಮಾದ ಫ್ಲೋಗೂ, ಥ್ರಿಲ್ಲರ್ಗಳಲ್ಲಿ ಇರಬೇಕಾದಂಥ ಆ ಇಂಟ್ರವ್ಯೂಯಿಂಗ್ ಫ್ಯಾಕ್ಟರ್ಗೂ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮೇಯ್ನ್ ಕ್ಯಾರೆಕ್ಟರ್ಗೂ ಒಳ್ಳೆ ವ್ಯಾಲ್ಯೂನ ಆ್ಯಡ್ ಮಾಡಿವೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಕಥೆ ಪ್ರಿಮೈಸ್ ಚೆನ್ನಾಗಿದೆ. ತುಂಬ ಪಾತ್ರಗಳು, ತುಂಬ ವಿಷಯಗಳು, ಆ್ಯಂಡ್ ದೆನ್ ಪ್ರತಿಯೊಂದನ್ನು ಕನೆಕ್ಟ್ ಮಾಡೋದಂಥ ರೀತಿ, ಡಿವಿಯೇಟ್ ಮಾಡೋದಕ್ಕೆ ತಗೊಂಡಂಥ ರೂಟ್, ಇವುಗಳನ್ನೆಲ್ಲ ಡೀಸೆಂಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅದೇ ಸಿನಿಮಾ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಈ ಒಂದು ಪಾತ್ರಕ್ಕೆ ಇನ್ನೊಂದೇನೋ ಕನೆಕ್ಟ್ ಆಗಿರಬೇಕು ಅನ್ನೋ ರೀತಿ, ಅಥವಾ ಕನೆಕ್ಟ್ ಮಾಡಿರಬೇಕು ಅನ್ನೋ ರೀತಿ. ಇನ್ನು ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಪ್ಲಸ್ ಆಗಿದೆ ಸಿನಿಮಾಗೆ. ಸ್ಟಾರ್ಟಿಂಗ್ನಿಂದನೂ ಒಂಚೂರು ರಂಗಿತರಂಗ ವೈಬ್ ಬಂತು. ತುಂಬ ಸ್ಟ್ರಾಂಗ್ ಸ್ಕೋರ್, ಡಾಮಿನೇಟ್ ಮಾಡುತ್ತೆ ಡೆಫಿನೆಟ್ಲಿ. ಬಟ್ ಸ್ಟಿಲ್ ಅದು ಈ ಸಿನಿಮಾಗೆ ಬೇಕಾಗಿತ್ತು ಅಂತಲೂ ಅನ್ನಿಸ್ತು ನನಗೆ, ಇಲ್ಲಿನ ಸೆಟಪ್ ಹಾಗೆ ಆ ಬ್ಯಾಕ್ ಡ್ರಾಪ್ನ ನೋಡೋದ್ರಿಂದ. ಇನ್ನು ಪರ್ಫಾರ್ಮೆನ್ಸಸ್ ಕಡೆಗೆ ಬರೋದಾದರೆ ರಾಜ್ ಬಿ ಶೆಟ್ಟಿ ಅವರಿಗೆ ಒಂಥರ ವೆರಿ ಈಸಿ ಪಾತ್ರ ಅನ್ನೋ ರೀತಿ ಇತ್ತು, ಹಾಗೆ ಮಾಡಿದ್ದಾರೆ. ಆ್ಯಂಡ್ ಮೇನ್ಲಿ ವಿಲನ್ ವಾಸ್ ಫ್ಯಾಂಟಾಸ್ಟಿಕ್. ಸೂಪರ್ ವರ್ಕ್, ಸಖತ್ ಎಬಿಲಿಟಿ ಇದೆ, ಸಖತ್ ಪ್ರೆಸೆನ್ಸ್ ಇದೆ, ಒನ್ ಗುಡ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನನಗೆ ವರ್ಕ್ ಆಗದೆ ಇರೋದ್ರ ಕಡೆಗೆ ಬರೋದಾದರೆ ಆ್ಯಸೆಡ್ ಇಟ್ಸ್ ಅ ಥ್ರಿಲ್ಲರ್. ಪ್ರಾಪರಾಗಿ ಇದು ಈ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ ಈ ರಿವ್ಯೂನಲ್ಲಿ, ಅಫ್ಕೋರ್ಸ್ ಸ್ಪಾಯ್ಲರ್ ಆಗುತ್ತೆ. ಬಟ್ ಒಂದಷ್ಟು ಪ್ಲಾಟ್ ಹೋಲ್ಸ್ ಇದ್ದಾವೆ. ಆ್ಯಂಡ್ ಆಡಿಯನ್ಸ್ನ ಡಿವಿಯೇಟ್ ಮಾಡಬೇಕು ಅಂತ ತಗೊಂಡಂಥ ದಾರಿ ಒಂದೊಂದು ಸಾರಿ ಫೋಸ್ಟ್ ಅಂತ ಅನಿಸುತ್ತೆ. ಆಲ್ಸೋ ಕೊನೆಗೆ ತಂದಂಥದ್ದು ಏನಿದೆ, ಪರ್ಸ್ನಲಿ ಐ ಫೆಲ್ಟ್ ಹೊರಗಿನಿಂದ ಏನು ತಂದರು ಅಂತ ಆ ಹೋಲ್ ಸೆಗ್ಮೆಂಟ್, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಆಗೋಯ್ತು ಅಲ್ಲಿ ಅಂತ ಅನ್ನಿಸ್ತು. ಅದೇ ನಾನಿಲ್ಲಿ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ಪಾಯಿಂಟ್ ವೈಸ್, ಬಟ್ ಅದೊಂದು ಫೀಲ್ ಆಯಿತು ಅಲ್ಲಿ. ಇಟ್ಸ್ ಅ ಕಂಪ್ಲೀಟ್ಲಿ ನ್ಯೂ ಸೆಗ್ಮೆಂಟ್ ಅನ್ನೋ ರೀತಿ. ನಮಗೆ ಗೊತ್ತಿರೋ ಕಥೆಗೆ ಹೊರಗಿನಿಂದ ಏನೋ ಬಂತು ಅನ್ನೋ ರೀತಿ. ಸೊ ಆ ರೆವಲ್ಯೂಷನ್ಗಳನ್ನು ಹಾಗೆ ಟ್ವಿಸ್ಟ್ಗಳನ್ನು ಬೆಟರಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು, ತರ್ಬೋದಿತ್ತು ಅಂತ ಅನ್ನಿಸ್ತು ನನಗೆ. ಸೊ ಸಿಂಪಲಾಗಿ ಹೇಳೋದಾದರೆ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತೀನಿ. ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇದರದ್ದೇ ಆದ ಲಿಮಿಟೇಷನ್ಸ್ ಇದೆ, ಡಿವಿಯೇಷನ್ಸ್ ಇದೆ ಡೆಫಿನೆಟ್ಲಿ. ಯಟ್ ಎಲ್ಲ ಸೀಕ್ವೆನ್ಸ್ಗಳ ಲ್ಯಾಂಡಿಂಗ್ ಅಂತ ಏನು ಹೇಳ್ತೀವಿ ಅದು ನೀಟಾಗಿ ಬಂದಿದೆ, ಅದನ್ನು ನೀಟಾಗಿ ತಂದಿದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.